ಅಣ್ಣ ಇವರು 2 ಇಯರ್ಸು ಡೈರೆಕ್ಟ್ರು ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂದಾಗ ಒಂದು 2 ಇಯರ್ಸು ಒಂಥರ ಇದಾಗ್ಬಿಟ್ಟಿದ್ರು. ಅಂದರೆ ಯಾರು ರಿಲೀಸ್ ಮಾಡ್ತಾರೆ ಹೇಗೆ ಏನು ಅಂತ. ಆವಾಗ ನಮಗೆ ಬಂದಿದ್ದು ಸಿಂಪಲ್ ಸುನೀಲ್ ಸರ್, ಅದಾದಮೇಲೆ ಗಂಗಾಧರ್ ಸರ್ ಎಲ್ಲ ಬಂದಿದ್ದು. ಬಂದಾದ್ಮೇಲೆ ಈಗಲೂ ನಾವು ಸಿಂಗಲ್ ಸ್ಕ್ರೀನ್ಸಲ್ಲಿ ಏನಾದರೂ ನಾವು ಮೂವಿ ಹಾಕಬೇಕು ಅಂದರೆ ಫಸ್ಟ್ ಅಡ್ವಾನ್ಸ್ ಕೇಳ್ತಾರೆ. ನೀವು ಹೊಸಬ್ರಲ್ವಾ, ನಿಮ್ದು ಏನು ಕಲೆಕ್ಷನ್ ಆಗುತ್ತೋ ಏನೋ ಗೊತ್ತಿಲ್ಲ, ಫಸ್ಟ್ ಒಂದು ರೆಂಟ್ ಪೇ ಮಾಡಿ ಆಮೇಲೆ ಅಂತ. ಬಟ್ ನಮ್ಗೆ ಇವಾಗ ಆ ರೆಂಟ್ ಪೇ ಮಾಡೋಕ್ಕೂ ಇವ್ರ ಬಜೆಟಲ್ಲಿ ಇಲ್ಲದೆ ಇರೋ ಕಾರಣ ಇವಾಗ ರೆಂಟ್ ಪೇ ಮಾಡಂಗೆ ಇದ್ದಿದ್ರೆ ಅಟ್ಲೀಸ್ಟ್ ಒಂದು ಕಾಮಾಖ್ಯ, ಸಿದ್ದೇಶ್ವರ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸಲ್ಲಿ ಇದು ತುಂಬಾ ಚೆನ್ನಾಗಿ ಹೋಗ್ತಿತ್ತಣ್ಣ. ಅಂದರೆ ನಮ್ಮ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಇವಾಗ ನನಗೂ ಆ ಯತ್ನ ಇಲ್ಲ, ಇವಾಗ ಟೀಮ್ ಮೆಂಬರ್ ಆಗಿ ಆ ಥರದ ಯತ್ನ ಇಲ್ಲ. ಇವಾಗ ಒಂದು ಥಿಯೇಟ್ರ್ ನಾವು ರೆಂಟಿಗೆ ಅಂತ ತೊಗೊಂಡ್ರು 3-4 ಲಕ್ಷ ಆಗುತ್ತಣ್ಣ. ಇವಾಗ ಪರ್ಸೆಂಟೇಜ್ ಹೌದಣ್ಣ, ಇವಾಗ ನಮ್ಮಂತವ್ರು ಕೊಡಲ್ಲಣ್ಣ, ಇವಾಗ ಹೊಸಬ್ರಿಗೆ ಕೊಡಲ್ಲ. ಅಲ್ಲ ಇವಾಗ ಅವ್ರ ಹತ್ರನೇ ಮಾತಾಡಿ ಸುಮಾರು ಕಡೆನೂ ನಾವು ಮಾತಾಡಿ ಅದೆಲ್ಲ ಪ್ರಯತ್ನ ಪಟ್ರು ಹೌದು ರೆಂಟ್ ಕೊಡೋಕ್ಕಾಗಲ್ಲ. ಪರ್ಸೆಂಟೇಜ್ಗೂ ನಮ್ಮ ಸ್ಕ್ರೀನ್ಸ್ ಕೊಟ್ಟಿಲ್ಲ ನಾನು, ಸಿಂಗಲ್ ಸ್ಕ್ರೀನ್ಸ್. ಹಾಗಾಗಿ ನಾವು ಮಲ್ಟಿಫೆಕ್ಸ್ ಮಾತ್ರ ಗಮನ ಹರಿಸಿದ್ವಿ. ಹಾಗಾಗಿ ಮಲ್ಟಿಫೆಕ್ಸಲ್ಲಿ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಎಣ್ಣ ಅಲ್ಲಿ 15 ಮೆಂಬರ್ಸ್ ಅಣ್ಣ. ಅದು ಅವಾಗಿಂದನೂ ರೂಲ್ಸ್ ಇರೋದು, 15 ಜನ ಬಂದರೆ ಶೋ ಆಗ್ತೀವಿ. ಅದಕ್ಕಿಂತ ಮುಂಚೆ ಅನ್ನೋದು 15 ಜನ. ಹೌದಣ್ಣ, ಅದು ಫಸ್ಟಿಂದನೂ ಅದೇ ಇರೋದು, 15 ಜನ ಅಂತ. ಸೆಕೆಂಡ್ ವೀಕ್ಗೆ ಹೌದು. ಅದಾದಮೇಲೆ ಅವ್ರ ಪರ್ಸೆಂಟೇಜ್ ಏನಾಗುತ್ತೆ, 70-30 ಇರೋದು 50-50 ಹೋಗುತ್ತೆ. ಅದಾದಮೇಲೆ 70-30 ಹೋಗುತ್ತೆ. ಆ ಥರದ ಮಲ್ಟಿಫಿಕ್ಸಲ್ಲಿ ಇದಾಗ್ತದೆ. ಅಂದರೆ ಆ ಪ್ರಯತ್ನಕ್ಕೆ ಹೋಗ್ಬೋದಣ್ಣ. ಇವಾಗ ನಾವು ಅದಕ್ಕೋಸ್ಕರನೇ 1 ವೀಕು ಅಂತ ಕಾದಿದ್ವಿ. ಇವಾಗ ನಾನು ಇವ್ರಿಗೆ ಫೋರ್ಸ್ ಮಾಡ್ದೇಣ, ಇವನ್ 2-3 ಡೇಸಿಂದ ಇವ್ರಿಗೆ ಫೋರ್ಸ್ ಮಾಡೋಕ್ಕೆ ಬಂದೆ. ಯಾಕಂದರೆ ನಮ್ಮದು ಇವಾಗ ನನ್ನ ಹೆಸರಿಗೆ ನನ್ನ ಮಾಲೂರು ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಅಂದರೆ, ಇವಾಗ ಬಿಗ್ ಬಾಸ್ ಮಂಜು ಇವಾಗ ಏನೋ ಮ್ಯಾಕ್ಸ್ ಸಿನಿಮಾ ಮಾಡಿರೋದಕ್ಕೆ ಮಾಲೂರು ಥಿಯೇಟ್ರಲ್ಲಿ ಆಯಿತು ಅಂದರೆ 1 ವೀಕಲ್ಲಿ ಒಂದಷ್ಟು ಕಲೆಕ್ಷನ್ ಆಗುತ್ತೆ. ಅದಾಗಿ ಇವಾಗ ನಮಗೆ ಈ ಸಿನಿಮಾ ಆಡಿಯನ್ಸ್ ಇವಾಗ ಕಾಮಾಖ್ಯದಲ್ಲಿ 7 o'clock 9 o'clock ಶೋ ಆಯಿತು ಅಂದರೆ ಆ ಪ್ರಯತ್ನದಲ್ಲಿ ಇದ್ದೀವಿ. ನಾನು 2 ಡೇಸಿಂದ ಅದನ್ನೇ ಕೇಳ್ತಿದ್ದೀನಿ. ಅಂದರೆ ಸಿಂಗಲ್ ಸ್ಕ್ರೀನ್ಸಲ್ಲಿ ಇವಾಗ ಮಂಡ್ಯದಲ್ಲಿ ಒಂದು ಶೋನೋ, ಮೈಸೂರಲ್ಲಿ ಈ ಥರದ್ರಲ್ಲಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸಲ್ಲಿ ಓಪನ್ ಮಾಡೋಣ ಅಂತಲೇ ಪ್ರಯತ್ನ ಪಡ್ತಿದ್ದೀವಿ ಮೇಡಮ್. ಅದು ಆ ವಿಚಾರವಾಗೂ ಚರ್ಚೆಗಳು ಆಗ್ತಿದೆ. ನಾನೇ ಫೋರ್ಸ್ ಮಾಡ್ತಿದ್ದೀನಿ. ಅಂದರೆ ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಚೆನ್ನಾಗಿದೆ, ಬಂದು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಹೊಗಳ್ತಿದ್ದಾರೆ. ಹಾಗಾಗಿ ಆ ಪ್ರಯತ್ನದಲ್ಲಿದ್ದೀವಿ, ನೋಡೋಣ.